ಈ ದಿವಸ ಮುಳ್ಳೇರಿಯ ಹವ್ಯಕ ಮಂಡಲದ ಹಸಿರುವಾಣಿ ಸಮರ್ಪಣೆಯ ಒಂದು ವ್ಯವಸ್ಥೆಯಲ್ಲಿ ನಾವು ಇಲ್ಲಿಗೆ ಅವ್ರನ್ನ ಹಸಿರುವಾಣಿಯ ವಾಹನಗಳನ್ನು ಕಾಯ್ತಾ ಇದ್ದೇವೆ. ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದೇವೆ. ಹವ್ಯಕ ಮಂಡಲದ ವಿವಿಧ ವಲಯಗಳಿಂದ ನೂರಾರು ಭಗವದ್ಭಕ್ತರು ತಮ್ಮ ತಮ್ಮ ಕೊಡುಗೆಯನ್ನು ವಾಹನಗಳಲ್ಲಿ ಇಟ್ಟುಕೊಂಡು ಅದನ್ನು ಮೆರವಣಿಗೆಯಲ್ಲಿ ಆ ಬುದ್ಧಜ್ಜನಿಗೆ ಸಮರ್ಪಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಾವೆಲ್ಲ ಕಾಯ್ತಾ ಇದ್ದೇವೆ. ಮುಂದಿನ ದೃಶ್ಯಗಳಲ್ಲಿ ಇಡೀ ಹಸಿರುವಾಣಿ ಸಮರ್ಪಣೆಯ ವಿವಿಧ ದೃಶ್ಯಗಳನ್ನು ನೀವು ನೋಡ್ಬೋದು. ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಹಸಿರುವಾಣಿ ಕಾಣಿಕೆಯನ್ನು ಈಗ ನೀರ್ಚಾಲು ವಲಯದಿಂದ ಸುಮಾರು 8 ಗಾಡಿಗಳಲ್ಲಿ ಸಾಗಿಸ್ತಾ ಇದ್ದೇವೆ. ಎಲ್ಲರ ಸಹಕಾರವನ್ನು ಬಯಸ್ತೇವೆ. ಹರೇ ರಾಮ. ಹರೇ ರಾಮ. ಗುತ್ತುಗಾರ ವಲಯದ ಅಧ್ಯಕ್ಷ ಶ್ರೀಕೃಷ್ಣ ಶರ್ಮಾ ಅಂತ. ನಮ್ಮ ವಲಯದಿಂದ ಒಂದು ಪಿಕಪ್ಪು ಮತ್ತು 4 ಇತರ ಗಾಡಿಗಳಿದೆ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹರೇ ರಾಮ. ಚಂದ್ರಾಪುರ ಮಠದ ಶ್ರೀಮದ್ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಸ್ವಾಮಿಗಳು ನಾವು ಎಲ್ಲ ರೀತಿಯಲ್ಲೂ ಪೂರ್ಣವಾದ ಸಹಕಾರ ಕೊಡಬೇಕು ಅಂತ ಕರೆಕೊಟ್ಟ ಮೇರೆಗೆ ಮುಳ್ಳೇರಿಯ ಮಂಡಲದಾದ್ಯಂತ ಅಲ್ಲದೆ ಮಂಗಳೂರು ಹೋಬಳಿ, ಮಂಗಳೂರು ಮಂಡಲ, ಉಪ್ಪಿನಂಗಡಿ ಮಂಡಲ, ಮುಳ್ಳೇರಿಯ ಮಂಡಲಾದ್ಯಂತವಾಗಿರುವಂಥ ಸರ್ವ ಮಂಡಲಗಳ ಪದಾಧಿಕಾರಿಗಳು ಸಮೇತವಾಗಿ ಶಿಷ್ಯ ಬಾಂಧವರು ಇವತ್ತು ಅವರವರ ಊರಿನಿಂದ ಹೊರೆ ಕಾಣಿಕೆಯ ವಸ್ತುಗಳನ್ನು ವಸ್ತು ರೂಪದಲ್ಲಿ ಹಲವು ರೀತಿಯಲ್ಲಿ ಅವರವರ ಸ್ವಂತ ವಾಹನದಲ್ಲಿ ಪೇರಿಸಿಕೊಂಡು ಇವತ್ತು ನಾವು ಈ ಹೊರೆಕಾಣಿಕೆ ಘೋಷಯಾತ್ರೆಯನ್ನು ಆರಂಭ ಮಾಡಿದ್ದೇವೆ. ಧಾರ್ಮಿಕ ವಿಧಾನದಂತೆ ಶಂಖ ಜಾಕಟೆಯೊಂದಿಗೆ ಕೊರ್ತಿಗುಳಿಯಿಂದ ಆರಂಭವಾಗಿ ಅಲ್ಲಿಂದ ವಿಧಿವಿಧಾನದ ಪ್ರಕಾರ ಮುಂದುವರಿಸ್ತಾ ಈ ಕಾರ್ಯಕ್ರಮ ಮುಂದುವರಿತೇವೆ. ಗುರುಭ್ಯೋ ನಮಃ.
ಮೂರು ಲೈನ್ ಮಾಡಿ ಇಲ್ಲಿ ನೆರೆಯಾಗಿ ನಿಂತುಕೊಳ್ಳಿ. ನೀವು ನಿಂತ ನಂತರ ನಾವು ಹೋಗುದು ಮುದ್ದೆ ಕಟ್ಟಿ ಹೋಗ್ಲಿಕ್ಕಿಲ್ಲ. ದಯವಿಟ್ಟು ನಿಮ್ಮನ್ನ ತಂದಂತ ಶಂಖವನ್ನು ಜಾಕಟೆಯನ್ನು ಕೈಯಲ್ಲಿ ಇಟ್ಕೊಳ್ಳಿ. 3 ಲೈನ್ ಮಾಡಿ ಇಲ್ಲಿಂದ ಇದರ ವತಿಯಿಂದ ಶ್ರೀ ಮದನಂತೇಶ್ವರ ಗೋಪುರದ ಮುಂಭಾಗದಲ್ಲಿ ಎಲ್ಲ ಬ್ರಾಹ್ಮಣ ಸಮಾಜದ ಮಂಗಳೂರು ವಿಭಾಗದ ಸಮಸ್ತ ಹವ್ಯಕ राघवेश्वर भारती महाराज की, सीता रामचंद्र के, गोमाता के, राम भक्त हनुमान के, मधुर मदनंतेश्वर सिद्धि विनायक देवर पादारविंदಕ್ಕೆ ಗೋವಿಂದ 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 registration number code
ಹವ್ಯಕ ಸಮಾಜಗಳು ದೇವರಿಗೆ ಯಥಾಶಕ್ತಿ ಬ್ರಹ್ಮಕಲಶ ಮೂಡಪ್ಪಕ್ಕೆ ಹಸಿರುವಾಣಿಯನ್ನು ಅರ್ಪಿಸಿದ್ದರು. ಮಹಾಗಣಪತಿ ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಇಡೀ ಸಮಾಜ ಬಾಂಧವರಿಗೆ ಆಯುರಾರೋಗ್ಯ ಐಶ್ವರ್ಯ ವೃದ್ಧಿಯಾಗಿ ಐಕ್ಯತೆಯು ಸ್ಥಿರವಾಗಿ ನೆಲೆ ನಿಂತು ಸ್ವಾಮಿಯ ಸೇವೆಯನ್ನು ಮಾಡುವಂಥ ಭಾಗ್ಯ ನಿಮಗೂ ನಿಮ್ಮ ಸಹ ಕುಟುಂಬಕ್ಕೂ ಅನುಗ್ರಹಿಸುವಂತೆ ಮಾಡಿಕೊಳ್ಳುವಂಥ ಪ್ರಾರ್ಥನೆ. ಹರಶಂಭೋ ಮಹಾದೇವ ವಿಶ್ವೇಶಾಂಬರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠನ ಮೂರ್ತಿಯೇ ಹರ ನಮೋ ಪಾರ್ವತೀಪತಯೇ ಸರಿ ಸೂಚನೆ ಕೊಡಿ. ಒಂದು ದೇವ ಸಾಕು. वनस्पतयश्च मे हिरण्यञ्च मे यश्च मे श्रीसञ्च मे प्रपुश्च मे वशवः गङ्गाश्च यज्ञेन कल्पन्तां निर्तञ्च
मे नित्यश्च मे भूतञ्च मे भूतिश्च मे वसुश्च मे वसतिश्च मे कर्म च मे शक्तिश्च मे अर्थश्च महेमश्च महितिश्च मे गतिश्च मे अग्निश्च महीन्द्रश्च मे सोमश्च महीन्द्रश्च मे सविता च महीन्द्रश्च मे सरस्वती च महीन्द्रश्च मे पूषा च महीन्द्रश्च मे बृहस्पतिश्च महीन्द्रश्च मे मित्रश्च महीन्द्रश्च मे वरुणश्च महीन्द्रश्च मे വാഹിനിപ്പുഴയുടെ മറുകരയിലുള്ള വേദി ഒന്നിലേക്ക് അതിന് ക്ഷേത്രത്തിന്റെ നേരെ കിഴക്ക് ഭാഗത്ത് മധുവാഹിനിപ്പുഴയുടെ മറുകരയിൽ പ്രത്യേകം തയ്യാറാക്കിയ ಮಂಟಪത്തിൽ വെച്ചാണ് മുഴുവൻ ಶ್ರೀಪತಿ ಭಟ್ ಕೇಯೂರು ಅವರಿದ್ದಾರೆ. ಅವರು ಈ ಹಸಿರುವಾಣಿ ಬಗ್ಗೆ ಹಸಿರುವಾಣಿ ಮೆರವಣಿಗೆಯಲ್ಲಿ ಅವರು ಸ್ವತಃ ಹಸಿರುವಾಣಿ ತಗೊಂಡು ಬಂದಿದ್ದಾರೆ ಮಧೂರು ದೇವಸ್ಥಾನಕ್ಕೆ. ಸ್ವಾಮಿ, ಹಸಿರುವಾಣಿಯ ಒಂದು ಮಹತ್ವ ಏನು? ಯಾಕಾಗಿ ನಾವು ಹಸಿರುವಾಣಿಯನ್ನು ದೇವಸ್ಥಾನಗಳಿಗೆ ಸಮರ್ಪಣೆ ಮಾಡಬೇಕು? ನಮ್ಮ ಭೂಮಿಯಲ್ಲಿ ಬೇರೆ ಬೇರೆ ರೀತಿಯ ಬೆಳೆಗಳು ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ದೇವರಿಗೂ ಅದು ಸಮರ್ಪಣೆ ಆಗಬೇಕು. 10 ಜನರಿಗೂ, ನೂರಾರು ಸಾವಿರಾರು ಜನರಿಗೂ ಅದರ ಮಹತ್ವವನ್ನು ಗೊತ್ತಾಗಬೇಕು. ಅದರ ವಿಷಯಗಳು ಮತ್ತು ವಿಶೇಷವಾಗಿ ಅದರ ಏನು ಉಪಯೋಗ ಆಗಬೇಕು. ನಾವು ಒಬ್ಬರೇ ನಮ್ಮ ಭೂಮಿಯಲ್ಲಿ ಇರುವಂತಹ ಸೊತ್ತುಗಳನ್ನು ಅಥವಾ ಅದರನ್ನು ಉಪಯೋಗ ಮಾಡುವಂಥದ್ದಲ್ಲ. ದೇವರಿಗೆ ಕೊಟ್ಟು ನಂತರ ನಾವು ಉಪಯೋಗ ಮಾಡಿದರೆ ಅದರಲ್ಲಿ ವಿಶೇಷವಾದಂತಹ ದೇವರ ಅನುಗ್ರಹ ಇರುತ್ತದೆ. ಇದು ಅದರ ಮಹತ್ವ. ನೀವು ಯಾವ ಮಂಡಲದಿಂದ ಬಂದಿದ್ದೀರಿ ಹಸಿರುವಾಣಿ ಸಮರ್ಪಣೆಗೆ? ಈಶ್ವರಮಂಗಲ ಮುಳ್ಳೇರೆ ಮಂಡಲ ಈಶ್ವರಮಂಗಲ ವಲಯದಿಂದ ಕೆಯ್ಯೂರು ಘಟಕದಿಂದ ಬಂದಿದ್ದೇನೆ. ಈಗ ಹಸಿರುವಾಣಿ ಉಗ್ರಾಣದ ಹತ್ತಿರ ಇದ್ದೆ ನಾನು. ಇದರ ಹಸಿರುವಾಣಿಯ ಕನ್ವೀನರ್ ಪ್ರಭಾಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸ್ವಾಮಿ, ಹಸಿರು ಉಗ್ರಾಣ ಹೇಗಾಯಿತು? ಹೇಗೆ ತುಂಬುತ್ತಾ ಉಂಟು? ಯಾವ ಮಟ್ಟದಲ್ಲಿ ಜನರ ಒಂದು ಭಕ್ತಾದಿಗಳ ಒಂದು ಪ್ರತಿಕ್ರಿಯೆ ಇದೆ? ಭಕ್ತಾದಿಗಳ ಪ್ರತಿಕ್ರಿಯೆ ಅಭೂತಪೂರ್ವವಾಗಿದೆ. ನಾವು 24ನೇ ತಾರೀಕಿನಂದು ಈ ಉಗ್ರಾಣ ಮುಹೂರ್ತದ ಮೂಲಕವಾಗಿ ಆರಂಭಿಸಿದ್ದು. ಆದರೆ 20ನೇ ತಾರೀಕಿನಿಂದಲೇ ಮಧೂರು ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆಕಾಣಿಕೆಗಳು ವಸ್ತು ರೂಪದಲ್ಲಿ ಬರ್ತಾ ಇತ್ತು. 24ನೇ ತಾರೀಕಿನಲ್ಲಿ ಉಗ್ರಾಣ ಮುಹೂರ್ತ ಆದ ಮೇಲೆ ಆ ಹಸಿರುವಾಣಿ ಕಾಣಿಕೆ ಎಲ್ಲವನ್ನು ನಾವು ಇಲ್ಲಿ ಶಿಫ್ಟ್ ಮಾಡಿದ್ದೆವು. ಇಲ್ಲಿ 26ನೇ ತಾರೀಕಿನಂದು ಶ್ರೀಯುತ ಸದಾಶಿವಶೆಟ್ಟಿ ಕೂಳೂರು ಅವರು ನಿರ್ಮಿಸಿಕೊಟ್ಟಂತಹ ರಾಜಗೋಪುರ ಮತ್ತು ನಮ್ಮ ಕ್ಷೇತ್ರದ ಒಳಗಿರುವಂಥ ರಾಜಾಂಗಣದ ಉದ್ಘಾಟನೆ ನಡೆಯಿತು. ಅಂದಿನಿಂದ ಇಲ್ಲಿ ಊಟೋಪಚಾರಗಳ ಕಾರ್ಯಕ್ರಮವು ಕೂಡ ಆರಂಭವಾದ್ದು. 27ನೇ ತಾರೀಕಿನಿಂದ ಧಾರ್ಮಿಕ ಕ್ರಿಯಾ ಭಾಗಗಳು ಆರಂಭವಾದ್ದು. ಆ 27ನೇ ತಾರೀಕಿನಿಂದ ಇವತ್ತು 31ನೇ ತಾರೀಕು, ಅಂದರೆ 5 ದಿವಸಗಳ ಕಾಲ ಮಾತ್ರ ಈಗ ಈ ಬ್ರಹ್ಮಕಲಶೋತ್ಸವದ ದಿನಗಳು ಕಳೆದದ್ದು. ಈ 5 ದಿವಸಗಳಲ್ಲಿ ನಮ್ಮ ಉಗ್ರಾಣಕ್ಕೆ ಕೊಟ್ಟಂತಹ ಸಮೃದ್ಧಿ ಎಂಬ ಹೆಸರಿನಂತೆ ಈ ಉಗ್ರಾಣವು ಸಮೃದ್ಧವಾಗಿ ಬೆಳೆದಿದೆ. ಇಲ್ಲಿ ಈಗ ವಸ್ತುಗಳನ್ನು ವ್ಯವಸ್ಥಿತವಾಗಿ ಇಡಲಿಕ್ಕೆ ನಾವು ಸ್ಥಳಗಳನ್ನು ಕಂಡುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅಷ್ಟು ಕೂಡ ವಸ್ತುಗಳು ಜಿಲ್ಲೆ ಹೊರ ಜಿಲ್ಲೆಗಳಿಂದ, ಅದೇ ರೀತಿ ವಿವಿಧ ರಾಜ್ಯಗಳಿಂದ ಇಲ್ಲಿಗೆ ಆಗಮಿಸ್ತಾ ಇದೆ.
ಪ್ರತಿ ದಿವಸ ಸುಮಾರು 100ಕ್ಕಿಂತಲೂ ಹೆಚ್ಚು ಘನ ವಾಹನಗಳು ಮತ್ತು ಇನ್ನಿತರ ವಾಹನಗಳ ಮೂಲಕವಾಗಿ ಇಲ್ಲಿಗೆ ಸಾಮಗ್ರಿಗಳು ಹಸಿರುವಾಣಿ ಹೊರೆಕಾಣಿಕೆಗಳು ಬರ್ತಾ ಇದೆ. ಇವೆಲ್ಲವನ್ನು ಕೂಡ ನಮ್ಮ ಈ ಉಗ್ರಾಣ ಸಮಿತಿಯ ಸದಸ್ಯರು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ ಅದನ್ನು ಅಚ್ಚುಕಟ್ಟಾಗಿ ಇಲ್ಲಿ ಶೇಖರಿಸಿ ಇಡ್ತಾ ಇದ್ದಾರೆ. ನಿಮಗೆ ಈ ಉಗ್ರಾಣವನ್ನೊಮ್ಮೆ ಸಂದರ್ಶಿಸಿದಾಗ ನಿಮಗೆ ಅದು ತಿಳಿಬಹುದು. ಈ ಉಗ್ರಾಣ ಸಮಿತಿಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಇದು ನಮ್ಮ ಮನೆಯ ಒಂದು ಕಾರ್ಯಕ್ರಮ, ನಮ್ಮ ದೇವರ ಕಾರ್ಯಕ್ರಮ ಎಂಬ ದೃಷ್ಟಿಯಲ್ಲಿ ಇಲ್ಲಿ ರಾತ್ರಿ 3 ಗಂಟೆ 4 ಗಂಟೆಯವರೆಗೆ ನಿದ್ದೆ ಬಿಟ್ಟು ದುಡಿತಾ ಇದ್ದಾರೆ. ಅವರಿಗೆ ನಾನು ಮೊದಲಾಗಿ ಉಗ್ರಾಣ ಸಮಿತಿಯ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು. ಧನ್ಯವಾದ. ಇದು ಪರಮಾನಂದ ಸ್ಥಿತಿ ಅಂತ ಹೇಳೋದು. ಬರೀ ಆನಂದ ಸ್ಥಿತಿ ಅಲ್ಲ, ಪರಮಾನಂದ ಸ್ಥಿತಿ. ಇದನ್ನು ಅನುಭವಿಸಬೇಕು ಅಂತಾದರೆ ಭಾವನೆ ಬೇಕು, ಭಕ್ತಿ ಬೇಕು, ಸಮರ್ಪಣಾ ಭಾವ ಬೇಕು. ಅದು ಇಲ್ಲಿ ಮಹಾಗಣೇಶ ಮಾಡ್ತಾ ಇದ್ದಾನೆ, ಮದನಂತೇಶ್ವರ ಮಾಡ್ತಾ ಇದ್ದಾನೆ. ಸಮುದ್ರ ಮಥನ ಕಾಲದಲ್ಲಿ ಸಮುದ್ರವನ್ನು ಮಥಿಸಿ ಅದರಿಂದ ಸುವಸ್ತುಗಳನ್ನು ಪಡಿಬೇಕು ಅಂತ ಆದರೆ ಮೊದಲು ತೊಡಕಾದದ್ದು ಹಲಾಹಲ ವಿಷ. ಅದು ತೊಡಕಾಯಿತು. ಇಂಥ ವಿಷ ಸಮಾಜದಲ್ಲಿ ಇವತ್ತು ಇದೆ. ಅದಕ್ಕೆ ಸಮುದ್ರ ಮಥನದಲ್ಲಿ ಆ ಕಾಲದಲ್ಲಿ ತೋರಿಸಿತ್ತು. ಕೊನೆಗೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಲಕ್ಷ್ಮಿ ಅಮೃತ ಕಲಶವನ್ನು ಇಟ್ಕೊಂಡು ಬಂದರು. ಈ ಕಾರ್ಯ ಮುಂದುವರಿತಾ ಇಲ್ಲ, ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ನಾವೆಲ್ಲ ಸಮಿತಿಯವರೊಂದು ಯೋಚನೆ ಮಾಡಿದ್ದೀವಿ. ಜಯದೇವ ಖಂಡಿಗೆಯವರು ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ 48 ದಿವಸದ ಭಜನೆ ಮಾಡೋದು ಅಂತ. ಬರೀ 2 ಗಂಟೆ 48 ದಿವಸದ ಭಜನೆ ಪ್ರಾರಂಭ ಆಯಿತು. ಕಾರ್ಯಗಳು ದುಡ್ಡು ಬರದಂಥ ಪರಿಸ್ಥಿತಿಯಲ್ಲಿ ದುಡ್ಡು ಬರಲಿಕ್ಕೆ ಪ್ರಾರಂಭ ಆಯಿತು. ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದು ದೂರ ಆಗಲಿಕ್ಕೆ ಪ್ರಾರಂಭ ಆಯಿತು. ಕಾರ್ಯಪ್ರವೃತ್ತಿಯಲ್ಲಿ ಮತ್ತಷ್ಟು ಅಭಿರುಚಿ ಜನರಿಗೆ ಹುಟ್ಟಿತು, ಉತ್ಸಾಹ ಹುಟ್ಟಿತು. ಒಂದಾವರ್ತಿ 48 ದಿವಸ ಆಯಿತು, ಎರಡಾವರ್ತಿ 48 ದಿವಸ ಆಯಿತು, ಮೂರಾವರ್ತಿ 48 ದಿವಸ ಆಯಿತು, ನಾಲ್ಕಾವರ್ತಿ 48 ದಿವಸ ಆಯಿತು, ಐದಾವರ್ತಿ 48 ದಿವಸ ಆಯಿತು. ಈಗ ರಾತ್ರಿ